ಯಾರು? ನಾನು ಹೇಳಿದ್ರೆ 4 ವರ್ಷದಲ್ಲಿ ನಡೆದ ನಮ್ಮ ಜಿಲ್ಲೆ ಅಭಿವೃದ್ಧಿ ಕೆಲಸ ನಿಂತೋಯ್ತು ಅಂತ ಹೇಳಿದ್ದು. 2013ರಿಂದ 18 ಯಾರಿದ್ದರು? ಆಚೆಗೆ ಯಾರಿದ್ದರು? ಏರ್ಪೋರ್ಟ್ ರೆಡಿಯಾಗಿ ಕೊಟ್ಟಂತ ಇದನ್ನು ಕಾಂಟ್ರಾಕ್ಟಿಗೆ ಕೊಟ್ಟಿದ್ದ ಯಾಕೆ ನಿಲ್ಲಿಸಿದ್ರು? ಸಮಗ್ರ ತನಿಖೆ ನಡೆಸ್ತಾರ? 1200 ಎಕರೆ ಲ್ಯಾಂಡ್ ಕೊಟ್ಟ ಮೇಲೆ ನಾನು ಉದ್ದೇಶ ಹೆಂಗಲ್ಲ, ಡೈರಿ ಹೆಂಗೆ ಬೆಳವಣಿಗೆ ಆಗಿದೆ ಹಂಗೆ ಶರದ್ ಪವಾರ್ ಇಟ್ಕೊಂಡು ಸುಮಾರು ಅರ್ಕಲ್ಗೂಡು ರೋಡಿಂದ ಈ ರೋಡಿಂದ ಆ ರೋಡ್ವರೆಗೆ ಒಳಸಿಬ್ ರೋಡಿಂದ ಅಕ್ವೈರ್ ಮಾಡಿ 4 ಲೈನ್ ಮಾಡಿ ಎಲ್ಲ ರೆಡಿ ಲ್ಯಾಂಡ್ ಅಕ್ವೇಷನ್ ಮಾಡಿ ಸುಮಾರು 400ರಿಂದ 500 ಕೋಟಿ ಹಣನ ಕೇಂದ್ರ ಸರ್ಕಾರ ಶರದ್ ಪವಾರ್ ಕೊಡ್ತೀನಿ ಅಂದಿದ್ರು. ಏನು ಅಂದರೆ ಮಾರ್ಕೆಟ್ ಮಾಡಿ ಬೆಳಗ್ಗೆ ಹೆಂಗೆ ಡೈರಿ ಲಾರಿ ಹೋಗುತ್ತೆ ಆ ರೀತಿ ಲಾರಿ ಹೋಗೋದು. ಅಲ್ಲಿ ಈಗ ಒಂದು ಕಡೆ ಮೂಲಂಗಿ ಬೆಳೀತಾರೆ, ಅದು ಥರದ್ದು ಸ್ಟಾಕ್ ಮಾಡೋದು. ಇಲ್ಲಿ ಲೋಕಲ್ ಎಷ್ಟು ಇರುತ್ತೆ ಮಾಡ್ತಾರೆ. ಇದು ಅದೇ ರೀತಿ ಎಲ್ಲ ಪದಾರ್ಥಗಳು, ಬೆಂಡೆಕಾಯಿ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ಒಂದೊಂದು ಎಕರೆಲ್ಲಿ ಒಂದೊಂದು ಪ್ಲಾಟ್ ಮಾಡಿ ಕೋಲ್ಡ್ ಸ್ಟೋರೇಜ್ ಮಾಡಿ ಈ ಡೈರಿ ಹೆಂಗೆ ನಾವು ಮಾಡಿದ್ದೀವಿ ಸರ್. ಈಗ ಅದೇ ಥರ ಸುಮಾರು ಒಂದು 500,000 ಕೋಟಿ ಖರ್ಚು ಮಾಡಿ ದುಡ್ಡು ಹೋಗುತ್ತೆ ಬರುತ್ತೆ. ರೈತರನ್ನ ನಾವು ಮಾಡಿಸ್ಬೇಕು. ರೈತರನ್ನ ಆಲೂಗೆಡ್ಡೆ ಬೆಳೀತಾರೆ, ಹೊರಗಡೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ವಿಮಾನ ನಿಲ್ದಾಣ ನಾನು ಮಾಡಿದ್ದೇನೆ, ಜನ ಓಡಾಡೋಕ್ಕಲ್ಲ. ವಿಮಾನ ನಿಲ್ದಾಣ ಮಾಡಿದ ಉದ್ದೇಶ ದೇವೇಗೌಡರ ಕನಸು ಹೊರಗಡೆ ಈ ಜಿಲ್ಲೆ ಜನ. ಇವತ್ತು ಹೋಗಿ ಮಹಾರಾಷ್ಟ್ರದಲ್ಲಿ ಹೆಂಗಿದೆ, ಶರದ್ ಪವಾರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಬಂದೆ, ನಮ್ಮ ಇವ್ರನ್ನೇ ಕರ್ಕೊಂಡು ಹೋಗಿದ್ದೆ, ನಮ್ಮ ಜನತಾ ಮಾಧ್ಯಮ ವೆಂಕಟೇಶ್ ಮೂರ್ತಿಯವರು ನಾವು ಹೋಗಿದ್ದು. ಕೇಳಿ ವೆಂಕಟೇಶ್ ಮೂರ್ತಿಯವ್ರು ಹೆಂಗಿದೆ, ಯಾವ ಥರ ಇದೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆ ಎಲ್ಲ. ನನ್ನ ಉದ್ದೇಶ ಈಗ 2-3 ಇದೆ. ಮುಂದೆ ಒಂದು IIT ತರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಏರ್ಪೋರ್ಟ್ ತಂದು ಹಿಂದೆ ಒರಿಜಿನಲ್ ಏನಿತ್ತು ಅದು, ಆ ಒರಿಜಿನಲ್ ಪ್ಲ್ಯಾನ್ ಏನಿದೆ ಅದು ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಅದು ಯಾರೋ ಹಿಂದೆ DC ಯಾರೋ ರಾಜಕೀಯದವ್ರು ಇಟ್ಕೊಂಡು ಅದನ್ನು ಏನೇನು ಮಾಡವ್ರೆ ಅನ್ನೋದು ಅದು ಸಮಯ ಬಂದಾಗ ಹೇಳ್ತೀನಿ. ಗೊತ್ತಾಯ್ತೇನ್ರಿ? ಅದನ್ನೆಲ್ಲ ಹೇಳ್ತೀನಿ ಯಾವ ರೀತಿ ಲೂಟಿ ನಡೀತಾ ಇತ್ತಿಲ್ಲಿ ಅಂತ. ಅದನ್ನು ಉಳಿಸೋಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಲೆಟ್ರನ್ನ ದೇವೇಗೌಡರು ನಾವೆಲ್ಲ ಬರೆದಿದ್ದೀವಿ. ಅದರಲ್ಲೇ 400 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. ಅಲ್ಲ ಇದೊಂದು ಸ್ವಲ್ಪ ಮುಗಿಸಿ ಆಮೇಲೆ ಅಲ್ಲ ಇದು ಮುಗಿಸಿ ಅದನ್ನೇ ಹೇಳ್ತೀನಿ. ಇನ್ನು ಯಾವ್ದಾದ್ರು ನಮ್ಮ ಜಿಲ್ಲೆ 117 ಎಕರೆ ಬಫರ್ ಝೋನ್ ಅಲ್ಲ ತಡೆದು ಹೇಳ್ತೀನಿ. ಅಗ್ರಿಮೆಂಟ್ ಮಾಡ್ಕೊಂಡ್ರು ಖಾಸಗಿಯವರು ರೇ ತಡೆದು ಮೊನ್ನೆಲ್ಲ ಇದು ಮಾಡಿ ಬಿಡಿಸಿದ್ದಾರೆ. ಅದೆಲ್ಲ ಬಿಡ್ಸಕ್ಕೆ ಮಾಡ್ತೀನಿ. ಆಮೇಲೆ ಯಾವ ಕಾರಣದಿಂದ ಬಿಡೋದಿಲ್ಲ, ಅದು ಹೋರಾಟ ನಡೆಸ್ತೀವಿ. IIT ಇರ್ಬೋದು, ವಿಮಾನ ನಿಲ್ದಾಣದ್ದಿರ್ಬೋದು, ಆ ಜಾಗ ಯಾವ ಕಾರಣದಿಂದ ಬಿಡೋಕ್ಕೆ ಹೋರಾಟ ಮಾಡ್ತೀವಿ, ಕೊನೆಯವರೆಗೂ ಹೋರಾಟ ಮಾಡ್ತೀವಿ. ಆಮೇಲೆ ಅದಾಯ್ತಾ, ಈಗ ಇನ್ನೊಂದು ನನಗೆ ಈ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ದೇವೇಗೌಡರು ಇಟ್ಕೊಂಡು 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ. 1 ಲಕ್ಷ. ನಾವೇನು ಅದರಲ್ಲಿ ಏನು 1 ಗುಂಟೆ ಜಾಗ ತಗೊಂಡಿಲ್ಲ ನಾನು. ಇವ್ರದ್ದು ಎಂಥದ್ದು ಇವನು ಹೇಮಂತ್ ಸಿಂಗ್ ಐತೆ, ಹೇಮಂತ್ ಸಿಂಗು ಇಂಥ ಜಾಕಿ ಇವೆಲ್ಲ ಯಾರ್ಯಾರು ದೊಡ್ಡವರು ಮಾಡ್ತೀವಿ ಅಂತ ಬಾಡಿಗೆ ಕೊಟ್ಕೊಂಡವ್ರೆ ದೊಡ್ಡವರೆಲ್ಲ. ಗೊತ್ತಾಯ್ತೇನ್ರಿ? ಅದೊಂದು ದೊಡ್ಡ ಇದು IIT ಇದ್ರ ಜಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದೊಡ್ಡ ಒಂದು ಇದೈತಿ. ಯಾರೂ IIT ಇದು ಮಾಡಿಲ್ಲ. ಇವತ್ತು ಸುಮಾರು 60-70 ಸಾವಿರ ಜನ ಹೆಣ್ಮಕ್ಳು ದಿನ ಅನ್ನ ಊಟ ಮಾಡ್ತಾರೆ. ದೇವೇಗೌಡರಿಲ್ಲ ಅಂದ್ರೆ ಆಗೋದೇನ್ರಿ? ಅದೇ ರೀತಿ ಮತ್ತೆ ಕುಮಾರಣ್ಣ ಹಿಡಿದಿದ್ದೀನಿ. ಇನ್ನೊಂದು 2 ಕಡೆ ಒಂದು ಹಾಸನಿಗೆ ಹೊಂದ್ಕೊಂಡಂಗೆ ಒಂದು 150 ಎಕರೆ 200 ಎಕರೆಯಲ್ಲಿ ಒಂದು 15ರಿಂದ 20 ಸಾವಿರ ಜನ ಮಕ್ಳಿಗೆ ಕೆಲಸ ಮಾಡುವಂಥದ್ದೊಂದು ಅದು ಕುಮಾರಣ್ಣಂತ ನಾನು ಟಚ್ಚಲ್ಲಿದ್ದೀನಿ. ಇನ್ನೊಂದು ಹೊಳೆನರಸೀಪುರ ಮತ್ತು ಅರ್ಕಲ್ಗೂಡು ಮಧ್ಯ ಅಲ್ಲೊಂದು 150 ಎಕರೆ 200 ಎಕರೆಯಲ್ಲಿ ಒಂದು 2ರಿಂದ 50 ಸಾವಿರ ಜನ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಸ್ಬೇಕು ಅನ್ನೋದು 2 ಇದೆ. ಆ ಕೆಲಸ ಮಾಡ್ತೀನಿ. ನನ್ನ ಕೈಲಾದಷ್ಟು ನನ್ನ ಕೈಲಿ ದೇವ್ರ ಶಕ್ತಿ ಕೊಡೋವರೆಗೂ ಮಾಡ್ತೀನಿ. ಇವೆರಡು ಅದೆಲ್ಲ ನೋಡ್ರಿ, ಅದೆಲ್ಲ ಕುಮಾರಣ್ಣ ಮಾಡ್ತಾರೆ, ದೇವೇಗೌಡರು ಮಾಡ್ತಾರೆ. ಈಗ ಜಿಲ್ಲೆದ ಕೇಳಿ ಅಂದರೆ ನೀವು ಯಾವುದೋ ಇದು ಹೇಳಕ್ಕೆ ಹೋಗ್ತಿರಲ್ಲ ನೋಡಪ್ಪ. ಅದೆಲ್ಲ ಕೂತ್ಕೊಂಡು ಕುಮಾರಣ್ಣ ದೇವೇಗೌಡರವ್ರೆ ನೋಡಪ್ಪ, ಕುಮಾರಣ್ಣ ದೇವೇಗೌಡರು ಕೂತ್ಕೊಂಡು ಆ ಕೆಲಸ ಮಾಡ್ತಾರೆ. MLAಗಳೆಲ್ಲ ನೀವು ಅದು ನಮಗೆ ಫಸ್ಟು ನನ್ನ ಜಿಲ್ಲೆ ದೇವೇಗೌಡರಿಗೆ 62ನೇ ಇಸ್ವಿಯಿಂದ ದೇವೇಗೌಡರಿಗೆ, ನನಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಪಕ್ಷಕ್ಕೆ, ನಮ್ಮ ಇಲ್ಲಿ ಸಾರಿಯ
ಇಂಥ ಹೊಡೆತದಲ್ಲಿ 4 ಜನ ಗೆಲ್ಸವ್ರೆ. ಅದು ಕುಮಾರಸ್ವಾಮಿ 1200 ಇದರಲ್ಲಿ ಗೊತ್ತಾಯ್ತಾ. ಇವತ್ತು ಯಾವ ರೀತಿ ನಡೀತು, ಲೋಕಸಭೆ ಹೆಂಗೆ ನಡೀತು, ವಿಧಾನಸಭೆ ಹೆಂಗೆ ನಡೀತು ಅನ್ನೋದು ಗೊತ್ತಿದೆ. 3 ವರ್ಷದಿಂದ ಸತತವಾಗಿ ಕೆಲವು ಕಾಂಗ್ರೆಸ್ ಮುಖಂಡರು ಇಲ್ಲೇ ಈ ರಾಜ್ಯ ಇಲ್ಲಿ ನಮ್ಗೆ ಬೇಕಾದಾಗ ಬಂದು ಕಾಲು ಕಟ್ತಾರೆ, ಬೇಡದು ಹೋದಾಗ ಸವಾರಿ ಮಾಡ್ತಾರೆ. ಪಕ್ಷ ಅದಿರಲಿ, ಒಬ್ಬ ಅದು ತಡೀರಿ ಸರ್ ಒಂದು ನಿಮಿಷ. ಈಗ ನೋಡ್ರಿ, ನನಗೆ ಅಪೋಸಿಷನ್ ಪಾರ್ಟಿ ವೀಕ್ ಆಗಿದೆ ಅಂತ ನಾನು ಹೇಳಲ್ಲ. ಯಾವ್ಯಾವ ಕಚೇರಿ ಹೆಂಗೆ ಕೆಲಸ ಮಾಡ್ತಾ ಇದೆ ಅಂತ ನಾನು ಅಬ್ಸರ್ವ್ ಒಂದು ಸ್ವಲ್ಪ ತಡೀರಿ. ಅಲ್ಲ ತಡೆಯಪ್ಪ, ನೀವು ಹೇಳೋದೆಲ್ಲ ಒಪ್ಕೊತೀನನ್ರಿ. ಈಗ ಹಿಂದಿನ BJP ಸರ್ಕಾರ ಇದ್ದಾಗ 40% ಅನ್ನೋರು. ಈಗ ನಾನು ಯಾಕಪ್ಪ ಪರ್ಸೆಂಟೇಜ್ ಬಗ್ಗೆ ನನಗೆ ಮಾತಾಡೋ ಶಕ್ತಿ ಇಲ್ಲ, ಗೊತ್ತಾಯ್ತೇನೆಯಾ. ಇವತ್ತು ನಾನು ಹೇಳೋದು, ಇವತ್ತು 3 ಇಲಾಖೆ, ಪ್ರಮುಖ ಇಲಾಖೆ, ಜಿಲ್ಲಾಧಿಕಾರಿಗಳ ಕಚೇರಿ, ಕಂದಾಯ ಇಲಾಖೆ, ಇವು ಒಂದು ಪಕ್ಷದ ಕಚೇರಿ ಆಗಬಾರ್ದು ಅಂತ ಮನವಿ ಮಾಡ್ತೀನಿ, ಗೊತ್ತಾಯ್ತೇನ್ರಿ. ಇನ್ನೊಂದು ಪೊಲೀಸ್ ಇಲಾಖೆ. ಇವತ್ತು ಯಾವುದೇ ಇದ್ದರೂ ಪೊಲೀಸ್ ಇಲಾಖೆಯಲ್ಲಿ ಸಣ್ಣ ಪುಟ್ಟವು ಏನಿದ್ರು ಇವತ್ತು ಇಂಥ ಒಂದು ನನ್ನ ಜೀವನದಲ್ಲೇ ನೋಡಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಈ ಜಿಲ್ಲೆ ಒಳಗೆ ನಡೀತಾ ಇರೋವಂಥ ದಂಧೆ ನಡೀತಾ ಇದ್ದರೆ ಎಂಥವು ಈ ಇದೈತಲ್ಲ 27, 30, 50 ಇದು ಕೊಟ್ರಲ್ಲಪ್ಪ, ಎಂಥದ್ದು CL7 ಅಲ್ಲಿ ರಾತ್ರಿಯೆಲ್ಲ ಇಸ್ಬಿಟ್ಟು ಆಗ್ತಾವ್ರೆ. ಜೂಜ್ ನಡೀತಾ ಐತೆ. ವಾರದಲ್ಲಿ ಎಷ್ಟು ಮರ್ಡರ್ ಆಯ್ತಾವೆ ಇಲ್ಲಿ ನೋಡ್ತಾ ಇದ್ದೀರಾ. ಆಮೇಲೆ ಯಾರು ಹೇಳೋರು ಕೇಳೋರಿಲ್ಲ. ಕಚೇರಿಗೆ ಹೋದರೆ ಯಾವುದು ಫಸ್ಟ್ ಆ ಪಾರ್ಟಿ. ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹೇಳ್ತೀನಿ, ಜಿಲ್ಲಾಧಿಕಾರಿಗೂ ಹೇಳ್ತೀನಿ, ಜಿಲ್ಲಾ ಪಂಚಾಯತಿ ಆಡಳಿತ ಹೆಂಗಿದೆ ಅಂದರೆ, ಇವತ್ತು ಉದಾಹರಣೆಗೆ ಹೇಳೋದಾದರೆ ಅದು ಕಾಂಗ್ರೆಸ್ ಕಚೇರಿ ಐತೆ. ಜಿಲ್ಲಾ ಪಂಚಾಯತಿ ಹಣ ಹಂಚೋಕ್ಕೆ 15ನೇ ಹಣಕಾಸು ಹಣ ಬಂದರೆ 8 ತಿಂಗಳು ಬೇಕೇನು ಹಂಚೋಕ್ಕೆ? 8 ತಿಂಗಳು MLAಗಳಿಗೆ MLCಗಳಿಗೆ ಕೊಡೋಕ್ಕೆ 8 ತಿಂಗಳು. ಯಾವ ಆಧಾರದ ಮೇಲೆ ಕೊಡ್ತಾರೆ ಇವರು? ಯಾವ ಆಧಾರದ ಮೇಲೆ ಕೊಡ್ತಾರೆ? 15 ನಾನು ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ಸು ನಾವಿದ್ದು ಕಾಂಗ್ರೆಸ್ನ ಸಮಾನವಾಗಿ ಕೊಡ್ತಾ ಇರಲಿಲ್ವ ನಾವು? ಎಲ್ಲ ಪಾರ್ಟಿಗೂ ಸಮಾನವಾಗಿ ಕೊಡ್ತಾ ಇರಲಿಲ್ವ? ಏನಿದು ಅವ್ರ ಮನೆ ಏನು ಒಂದು ಇದು ಅಂತ ತಿಳ್ಕೊಂಬಿಟ್ಟವ್ರು ಈ 3 ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.